ಇನ್ನು ಬೆಂಗಳೂರಿನ ಜನರಿಗೆ ಮರಗಳ ಕಂಟಕ ತಪ್ತಾ ಇಲ್ಲ. ಮನೆಯಿಂದ ಹೊರಬಂದ್ರೆ ಡೇಂಜರ್ ಅನ್ನುವಂತಹ ಪರಿಸ್ಥಿತಿ ಇದೆ. ಬರಿಗಾಗಿ ಡೆಡ್ಲಿ ಮರ ಕೊಂಬೆಗಳು ಕಾಯ್ತಾ ಇದೆ. ಯಾವ ಮರ ಯಾವ ಕೊಂಬೆ ಬೀಳುತ್ತೆ ಅನ್ನುವಂತಹ ಆತಂಕ ಇದೆ. ನಿನ್ನೆ ಮರ ಬಿದ್ದು ಯುವಕ ಅಕ್ಷಯ ಸ್ಥಿತಿ ಬಹಳಷ್ಟು ಗಂಭೀರ ಆಗಿದೆ. ಪದೇ ಪದೇ ಈ ರೀತಿಯಾಗಿರುವಂತಹ ಘಟನೆ ನಡೀತಾ ಇದ್ರು ಕೂಡ ಬಿಬಿಎಂಪಿ ಮೌನ ವಹಿಸ್ತಾ ಇದೆ. ಸಾಕಷ್ಟು ಜನರನ್ನ ಇದೇ ರೀತಿಯಾಗಿ ಮರ ಕೊಂಬೆಗಳು ಬಲಿ ಪಡ್ಕೊಳ್ತಾ ಇದೆ. ಮಳೆಗಾಲ ಶುರುವಾದ್ರೂ ಕೂಡ ಇನ್ನು ಕೂಡ ಬಿಬಿಎಂಪಿ ಕೈ ಕಟ್ಟಿಕೊಳ್ಕೊಂಡಿದೆ. ಮಳೆಗಾಲಕ್ಕೆ ತಯಾರಿಯನ್ನೇ ಮಾಡ್ಕೊಳ್ತಾ ಇಲ್ವಾ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಹಲವು ಘಟನೆಗಳು ಇದೇ ರೀತಿಯಾಗಿ ಆಗಿದೆ. ಮರದ ಕೊಂಬೆಗಳು ಬೀಳೋದು, ಮರಗಳೇ ಬುಡ ಸಮೇತ ಬೀಳುವಂತಹ ಒಂದು ಘಟನೆಗಳು ಪದೇ ಪದೇ ಆಗ್ತಾ ಇದೆ. ಸೊ ನಿನ್ನೆ ನಡೆದಿರುವಂತಹ ಘಟನೆ, ಆ ಯುವಕನ ಪರಿಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗಿದೆ. ಸೊ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಮಳೆಗಾಲಕ್ಕೆ ತಯಾರಿಯನ್ನೇ ಅಧಿಕಾರಿಗಳು ಮಾಡ್ಕೊಂಡಿಲ್ವಾ ಅನ್ನೋಂಥ ಒಂದು ಪ್ರಶ್ನೆ ಈಗ ಎದುರಾಗಿದೆ. ಬರಿಗಾಗಿ ಡೆಡ್ಲಿ ಮರ ಕೊಂಬೆಗಳು ಕಾಯ್ತಾ ಇದೆ. ಯಾವ ಮರ ಯಾವ ಕೊಂಬೆ ಬೀಳುತ್ತೆ ಅನ್ನುವಂತಹ ಆತಂಕ ಇದೆ. ನಿನ್ನೆ ಮರ ಬಿದ್ದು ಯುವಕ ಅಕ್ಷಯ ಸ್ಥಿತಿ ಬಹಳಷ್ಟು ಗಂಭೀರ ಆಗಿದೆ. ಪದೇ ಪದೇ ಈ ರೀತಿಯಾಗಿರುವಂತಹ ಘಟನೆ ನಡೀತಾ ಇದ್ರು ಕೂಡ ಬಿಬಿಎಂಪಿ ಮೌನ ವಹಿಸ್ತಾ ಇದೆ. ಸಾಕಷ್ಟು ಜನರನ್ನ ಇದೇ ರೀತಿಯಾಗಿ ಮರ ಕೊಂಬೆಗಳು ಬಲಿ ಪಡ್ಕೊಳ್ತಾ ಇದೆ. ಮಳೆಗಾಲ ಶುರುವಾದ್ರೂ ಕೂಡ ಇನ್ನು ಕೂಡ ಬಿಬಿಎಂಪಿ ಕೈ ಕಟ್ಟಿಕೊಳ್ಕೊಂಡಿದೆ. ಮಳೆಗಾಲಕ್ಕೆ ತಯಾರಿಯನ್ನೇ ಮಾಡ್ಕೊಳ್ತಾ ಇಲ್ವಾ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಹಲವು ಘಟನೆಗಳು ಇದೇ ರೀತಿಯಾಗಿ ಆಗಿದೆ. ಮರದ ಕೊಂಬೆಗಳು ಬೀಳೋದು, ಮರಗಳೇ ಬುಡ ಸಮೇತ ಬೀಳುವಂತಹ ಒಂದು ಘಟನೆಗಳು ಪದೇ ಪದೇ ಆಗ್ತಾ ಇದೆ. ಸೊ ನಿನ್ನೆ ನಡೆದಿರುವಂತಹ ಘಟನೆ, ಆ ಯುವಕನ ಪರಿಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗಿದೆ. ಸೊ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಮಳೆಗಾಲಕ್ಕೆ ತಯಾರಿಯನ್ನೇ ಅಧಿಕಾರಿಗಳು ಮಾಡ್ಕೊಂಡಿಲ್ವಾ ಅನ್ನೋಂಥ ಒಂದು ಪ್ರಶ್ನೆ ಈಗ ಎದುರಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.